ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರಿಗೆ ಅಮೂಲ್ಯವಾದ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಪ್ರೀತಿಯ ತಂದೆಯು, ನಿತ್ಯನಾದ ತಂದೆ, ಪರಲೋಕ ತಂದೆಯಾದ ತನ್ನ ಪರಿಶುದ್ಧಾತ್ಮನಲ್ಲಿ ಭಾಗಿಯಾಗಲು ನಮ್ಮೆಲ್ಲರನ್ನು ತನ್ನ ಬೆಳಕಿಗೆ ಮೂಲ ಕಾರಣನಾದ ತಂದೆಯಲ್ಲಿ ನಾವು ಒಂದಾಗಲು ಕರೆಯುತ್ತಿದ್ದಾನೆ. ಪ್ರಿಯರೇ, ಈ ವಾಕ್ಯ ಭಾಗದಿಂದ ನಾವೆಲ್ಲರೂ ಸರ್ವಶಕ್ತ ದೇವರಾದ ಕರುಣೆಯು ಮಹಿಮೆಯೂ ಉಳ್ಳ, ನಮ್ಮನ್ನುಂಟು ಮಾಡಿದ, ನಮ್ಮನ್ನು ರೂಪಿಸಿದ, ನಮ್ಮನ್ನು ಸ್ಥಾಪಿಸುವ, ತನ್ನ ವಾಕ್ಯದಿಂದ ಸ್ಥಾಪಿಸುವ ದೇವರ ವಾಕ್ಯವನ್ನು ಆಲಿಸೋಣ. ಪ್ರಿಯರೇ, ಬೆಳಕಾಗೋಣ, ಈ ಲೋಕದಲ್ಲಿ ಉಪ್ಪಾಗೋಣ. ಬನ್ನಿರಿ ಪ್ರಿಯರೇ, ಈ ದಿನ ನಾವು ಧ್ಯಾನಿಸಲಿರುವ, ಜೀವ ನೀಡುವ ಸರ್ವಶಕ್ತ ದೇವರ ವಾಕ್ಯ ಅಂಶ ನೂತನ ಕಣ್ಣುಗಳು. ನೂತನ ಕಣ್ಣುಗಳು, ನ್ಯೂ ಐಸ್. ಈ ವಾಕ್ಯ ಭಾಗವನ್ನು ಧ್ಯಾನಿಸುವ ಮೊದಲು ದೇವರ ಸಹಾಯ, ಶಕ್ತಿ, ವಿಜಯ ಹಸ್ತಕ್ಕಾಗಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ದೇವರ ಪರಿಶುದ್ಧಾತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪ್ರೀತಿ ಸ್ವರೂಪನೇ, ಪರಿಶುದ್ಧನೇ, ನಿತ್ಯನಾದ ತಂದೆ, ಪರಲೋಕ ತಂದೆ, ಜೀವ ಆತ್ಮವನ್ನು ಊದಿದ ತಂದೆ, ನಮ್ಮ ಬೆಳಕಾದ ತಂದೆ, ಯೇಸು ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ. ಪ್ರಭುವೇ, ನೂತನ ಕಣ್ಣುಗಳು, ನ್ಯೂ ಐಸ್ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧಾತ್ಮನ ಮೂಲಕ ನಿಮ್ಮ ಪ್ರಿಯ ಮಕ್ಕಳಾದ ಎಲ್ಲರಿಗೆ, ವಿಶ್ವಾಸಿಗಳಿಗೆ ಮಾತನಾಡಿರಿ ತಂದೆ. ನಾವು ನಿಮ್ಮ ಆತ್ಮನ ಶಕ್ತಿಯಿಂದ, ಅಭಿಷೇಕದಿಂದ, ಜ್ಞಾನದಿಂದ, ಪ್ರಸನ್ನತೆಯಿಂದ ತುಂಬಿಕೊಂಡು ನಿಮ್ಮ ಕಣ್ಣುಗಳನ್ನು, ಆತ್ಮೀಯ ಕಣ್ಣುಗಳನ್ನು ಪಡೆಯಲು ನಮ್ಮೆಲ್ಲರಿಗೆ ಸಹಾಯ ಮಾಡಿರಿ. ಹೀಗೆ ದುಷ್ಟನು ನಮಗೆ ಹಾಕುವ ಎಲ್ಲ ಅಗ್ನಿಬಾಣಗಳ ಮೇಲೆ, ದುಷ್ಟತ್ವ ಎಂಬ ಕಣ್ಣುಗಳ ಮೇಲೆ ಜಯ ಸಾಧಿಸಲು ಕೃಪೆ ನೀಡಿರಿ. ಯೇಸು ಕ್ರಿಸ್ತ ನಾಮದಲ್ಲಿ ಹೀಗೆ ಮಾಡಿ ನೀವೇ ಮಹಿಮೆ ಹೊಂದಿಕೊಳ್ಳಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ನಿಮಗೆ ಸ್ತೋತ್ರ, ವಂದನೆ, ಆರಾಧನೆ. ಆಮೇನ್, ಆಮೇನ್. ಬನ್ನಿರಿ ಪ್ರಿಯ ದೇವರಿಗೆ ಅಮೂಲ್ಯರಾದ ಮಕ್ಕಳೇ, ಈ ಸಮಯ ನಾವು ಧ್ಯಾನಿಸಲಿರುವ ಪರಿಶುದ್ಧ, ಸರ್ವಶಕ್ತ, ಜೀವ ನೀಡುವ ದೇವರ ವಾಕ್ಯದ ಭಾಗ ನೂತನ ಕಣ್ಣುಗಳು. ನಾವು ಪರಿಶುದ್ಧ ಗ್ರಂಥ, ಕೀರ್ತನೆಗಳ ಗ್ರಂಥ 32ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡುವುದಾದರೆ, ಸ್ಲಾಮ್ಸ್ ಚಾಪ್ಟರ್ 32 ವರ್ಸ್ 8th ವರ್ಡ್. ಇಲ್ಲಿ ಓದುವುದಾದರೆ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು ಎನ್ನುತ್ತಿದ್ದಾನೆ. ನಿನ್ನನ್ನು ಕಟಾಕ್ಷಿಸಿ ಆಲೋಚನೆಗಳನ್ನು ಹೇಳುವೆನು ಎನ್ನುತ್ತಿದ್ದಾನೆ. ಪ್ರಿಯರೇ, ಹೌದು, ದೇವರು ನಮ್ಮ ಮೇಲೆ ದೃಷ್ಟಿ ಇಟ್ಟು ಉಪದೇಶ, ಆಲೋಚನೆ ಹೇಳುವೆನೆಂದು ಹೇಳುತ್ತಿದ್ದಾನೆ. ಪ್ರಿಯರೇ, ಅಷ್ಟೇ ಅಲ್ಲ, ನಾವು ಹೋಗಬೇಕಾದ, ನಡೆಯಬೇಕಾದ ಮಾರ್ಗವನ್ನು ತಿಳಿಸುತ್ತೇನೆ, ನಮ್ಮನ್ನು ಕಟಾಕ್ಷಿಸಿ ಆಲೋಚನೆ ಹೇಳುತ್ತೇನೆ ಎಂದು ಹೇಳುತ್ತಿದ್ದಾನೆ, ದೃಷ್ಟಿ ಇಟ್ಟು. ಹೌದು ಪ್ರಿಯರೇ, ದೇವರು ನಮಗೆ ಅದ್ಭುತವಾದ 2 ಕಣ್ಣುಗಳನ್ನು ನೀಡಿದ್ದಾನೆ. ಮತ್ತು ನಮ್ಮ ಕಣ್ಣುಗಳು ಮನಸ್ಸು, ದೇಹವನ್ನು ಹೊಲಸು ಅವುಗಳನ್ನು ನೋಡಬಾರದು ಪ್ರಿಯರೇ, ಅಂಥದ್ದಾಗಿರಬಾರದು ಎಂದು ದೇವರು ವಾಕ್ಯ ಹೇಳುತ್ತಿದೆ. ನಮ್ಮ ಕಣ್ಣುಗಳು ಆತನ ಮಹಿಮಾನ್ವಿತವಾದ, ಅಂದರೆ ಆತನ ಸೌಂದರ್ಯವನ್ನು ವೀಕ್ಷಿಸುವುದಕ್ಕೆ ಉಪಯೋಗಿಸಬೇಕೇ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಎನ್ನುವುದು ದೇವರ ಸಂಕಲ್ಪ, ಚಿತ್ತವಾಗಿದೆ. ಹಾಗೂ ದೇವರ ಸೃಷ್ಟಿ ಕೇವಲ ಉಪಯೋಗಿಸುವುದು ಮಾತ್ರವಲ್ಲದೆ, ಆತನ ಸೃಷ್ಟಿಯನ್ನು ಕೊಂಡಾಡುವುದಕ್ಕಾಗಿಯೂ, ಆತನಿಗೆ ಸ್ತುತಿಗಳನ್ನು ಸಲ್ಲಿಸುವುದಕ್ಕಾಗಿಯೂ ದೇವರು ನಮಗೆ ಕಣ್ಣುಗಳನ್ನು ನೀಡಿದ್ದಾನೆ ಎನ್ನುವ ಸತ್ಯ ಪ್ರಿಯರೇ. ಅಷ್ಟೇ ಅಲ್ಲ, ನಾವು ವಾಕ್ಯ ಓದುವುದಕ್ಕಾಗಿ, ಅದರ ಮೂಲಕ ನಮ್ಮ ಜೀವಿತಗಳಲ್ಲಿ, ಇತರರ ಜೀವಿತಗಳಲ್ಲಿ ಕೂಡ ನಮ್ಮ ಜೀವಿತದ ಮೂಲಕ ಮಾರ್ಪಾಟು ಮಾಡುವುದಕ್ಕಾಗಿ ಸಾಕ್ಷಿಯ ಮೂಲಕ ದೇವರು ಕಣ್ಣುಗಳನ್ನು ನೀಡಿದ್ದಾನೆ ಎನ್ನುವ ಸತ್ಯ. ಹೀಗೆ ಯಾರಾದರೂ ನಮ್ಮ ಕಣ್ಣುಗಳಿಂದ ಯಾರನ್ನಾದರೂ ನಾವು ಭಯಪಡಿಸಬಹುದು. ಅದೇ ಸಮಯದೊಳಗೆ ಕೆಲವರನ್ನು ಕನಿಕರದಿಂದಲೂ ನೋಡಬಹುದಾಗಿದೆ. ಪ್ರಭುವಾದ ಯೇಸು ಕ್ರಿಸ್ತನು ಕನಿಕರವುಳ್ಳ ಕಣ್ಣುಳ್ಳಾತನಾಗಿದ್ದಾನೆ ಪ್ರಿಯರೇ. ಹೀಗೆ ಕಣ್ಣಿನ ಕುರಿತು ಆತ ಏನು ಹೇಳುತ್ತಿದ್ದಾನೆ ನೋಡುವುದಾದರೆ, ಪವಿತ್ರ ಗ್ರಂಥ ಬೈಬಲ್ನಲ್ಲಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 22ನೇ ವಾಕ್ಯ 23ನೇ ವಾಕ್ಯದೊಳಗೆ
ನೋಡುವುದಾದರೆ ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 6 ವರ್ಸ್ 22 ವರ್ಸ್ 22 ಟು 23. ಇಲ್ಲಿ ನೋಡುವುದಾದರೆ ಕಣ್ಣೇ ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕಿ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು ಎಂದು ಪ್ರಭು ನುಡಿಯುತ್ತಿದ್ದಾನೆ ಪ್ರಿಯರೇ, ಕಣ್ಣಿನ ಬಗ್ಗೆ. ಹೀಗೆ ನಿನ್ನ ಬಲಗಣ್ಣು ನಿನ್ನನ್ನು ಅಭ್ಯಂತರಪಡಿಸುವುದಾದರೆ ಅದನ್ನು ಕಿತ್ತು ನಿನ್ನ ಬಳಿಯಿಂದ ಎಸೆದು ಬಿಡು. ನಿನ್ನ ದೇಹವೆಲ್ಲವೂ ನರಕದೊಳಗೆ ಬೀಳುವುದಕ್ಕಿಂತ ನಿನ್ನ ಅವಯವಗಳೊಳಗೆ ಒಂದು ನಾಶವಾಗುವುದು ನಿನಗೆ ಪ್ರಯೋಜನ ತಾನೇ ಎಂದು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಪ್ರಭು ಹೇಳುತ್ತಿದ್ದಾನೆ ಪ್ರಿಯರೇ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 29. ಹೀಗೆ ಇನ್ನೂ ಅನೇಕರು ಕಾಮವಿಕಾರತೆಗಳಿಂದ ದುರಾಶೆಗಳಿಂದ ಬಿಡಿಸಲ್ಪಟ್ಟವರಾಗಿ ನೂತನ ಕಣ್ಣುಗಳನ್ನು ದೇವರಿಂದ ಹೊಂದಿಕೊಳ್ಳುವವರಾಗಿರುತ್ತಾರೆ ಪ್ರಿಯರೇ. ಇಂಥ ಕಣ್ಣುಗಳು ನಮಗಿರಬೇಕೆಂದು ದೇವರ ಅಭಿಲಾಷೆ ಪ್ರಿಯರೇ. ನೂತನ ಕಣ್ಣುಗಳು ಅದೇ ಅವ್ವ ಮಾಡಿದ ಪಾಪ ಪ್ರಿಯರೇ. ಹಳೆಯ ಕಣ್ಣು ಆದಾಮ ಅವ್ವರಿಂದ ಬಂದಂಥ ಆಜ್ಞೆ ಅತಿಕ್ರಮ ಅವಿಧೇಯತೆಯಿಂದ ಉಂಟಾದ ಆ ದುರಾಶೆಯುಳ್ಳ ಕಣ್ಣು ಪ್ರಿಯರೇ, ಸೈತಾನನ ಮೂಲಕ ಮೋಸವಾದ ಕಣ್ಣು. ಅದೇ ಅವ್ವ ಮಾಡಿದ ಪಾಪ. ಪ್ರಪಂಚದೊಳಗೆ ಇರುವ ಸಮಸ್ಯೆಗಳಿಗೆಲ್ಲ ನೇತ್ರಾಶೆಯ ಮೂಲಕ್ಕೆ ಮೊದಲಾಗಿವೆ ಪ್ರಿಯರೇ. ನಾವು ನೋಡುತ್ತಿರುವ ಇಂದು ಪ್ರಪಂಚ ಕೆಟ್ಟು ಹೋಗಿರುವುದಕ್ಕೆ ಕಾರಣ ಮನುಷ್ಯರು ನೇತ್ರಾಶೆಯ ಮೂಲಕ ಸೈತಾನ ಎಲ್ಲರನ್ನು ಕೆಡಿಸಿದ್ದಾನೆ ಎಂದು ಅರ್ಥ. ಈ ನವೀನ ಪ್ರಪಂಚದೊಳಗೆ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಆತನು ಕೊಡುವ ಪಾಪ ಕ್ಷಮೆ, ಪವಿತ್ರಾತ್ಮ ಅಭಿಷೇಕ, ನೂತನ ಜೀವನ ಪಡೆದ ನಾವು ಈ ನವೀನ ಪ್ರಪಂಚದೊಳಗೆ ಮತಿ ಭ್ರಮಿಸುವಂತೆ ಮಾಡುವ ಕೆಲವು ಕೋಟಿಗಟ್ಟಲೆ ವಿಷಯಗಳು ನಮ್ಮ ಸುತ್ತಲೂ ಇರುತ್ತವೆ ಪ್ರಿಯರೇ. ಇಂಥ ಅಭ್ಯಂತರಪಡಿಸುವಂಥವುಗಳನ್ನು ನಾವು ನಮ್ಮ ಕಣ್ಣುಗಳಿಂದ ನೋಡಲು ಬಿಡಬಾರದು. ನಮ್ಮ ಕಣ್ಣುಗಳನ್ನು ಕಾಪಾಡಿಕೊಳ್ಳಬೇಕು ದೇವರ ವಾಕ್ಯದ ಅನುಸರಣೆಯಿಂದ. ಹೀಗೆ ವಿಶ್ವಾಸಕ್ಕೆ ಕರ್ತನಾದ ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪೂರೈಸುವಂಥ ಪ್ರಭು ಯೇಸು ಕ್ರಿಸ್ತನ ಕಡೆಗೆ ನಾವು ದೃಷ್ಟಿ ಮುಂದುವರಿಸಬೇಕಾಗಿದೆ ಪ್ರಿಯರೇ. ಈ ದಿನ ನಿನ್ನ ಕಣ್ಣುಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಬೇಕಾಗಿದೆ ಪ್ರಿಯ ದೇವರ ಮಕ್ಕಳೇ. ನಾವು ಇನ್ನು ಮೇಲೆ ದೇವಕುಮಾರ, ಸೃಷ್ಟಿಕರ್ತ, ರಕ್ಷಕ, ಪೋಷಕ ಯೇಸು ಪ್ರಭುವಿಗೆ ಇಷ್ಟವಿಲ್ಲದ ಅಸಭ್ಯಕರವಾದವುಗಳನ್ನು ನಾನು ನೋಡುವುದಿಲ್ಲ. ಯೇಸು ಪ್ರಭುವಿಗೆ ಇರುವಂಥ ಆ ಕರುಣೆಯುಳ್ಳ ಪ್ರೀತಿಯ ಕಣ್ಣುಗಳನ್ನು ನಾನು ಪಡೆದುಕೊಳ್ಳುತ್ತೇನೆ ಎಂದು ನೀನು ನಿಬಂಧನೆ ಮಾಡಿಕೊಳ್ಳಬೇಕಾಗಿದೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ. ನಿನ್ನ ಕಣ್ಣುಗಳ ಮೇಲೆ ಕೈಗಳನ್ನಿಟ್ಟು ನಿನ್ನ ಕಣ್ಣಿನ ಮೇಲೆ ಹೀಗೆ ಪ್ರಾರ್ಥಿಸಬೇಕಾಗಿದೆ ಪ್ರಿಯರೇ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಂಡು ನೂತನ ಕಣ್ಣುಗಳನ್ನು ಪಡೆದುಕೊಳ್ಳುವಂತೆ ಪ್ರಭುವಿನಲ್ಲಿ ಬೇಡಿಕೊಳ್ಳೋಣ. ತಂದೆ, ಸರ್ವಶಕ್ತ ದೇವರೇ, ಶಾಂತಿದಾಯಕನೇ, ಜಗದ ಜ್ಯೋತಿಯಾದ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಪಾದ ಸನ್ನಿಧಿಗೆ ಬರುತ್ತೇವೆ ತಂದೆ. ಪ್ರಭು ಯೇಸುವೆ, ಆ ದಿನ ಮಾರ್ತಳಿಗೆ ಹೇಳಿದಿರಿ, ಮರಿಯಳು ಉತ್ತಮವಾದದ್ದನ್ನೇ ಆರಿಸಿಕೊಂಡಿದ್ದಾಳೆ. ಯೇಸುವೆ, ನಿಮ್ಮ ಪಾದ ಸನ್ನಿಧಿಯನ್ನು ಆರಿಸಿಕೊಂಡಿದ್ದಳು ನಿಮ್ಮ ವಾಕ್ಯ ಕೇಳುವುದಕ್ಕಾಗಿ. ಅದನ್ನು ಆಕೆಯ ಕಡೆಯಿಂದ ಕಸಿದುಕೊಳ್ಳಲಾಗುವುದಿಲ್ಲ. ಅವಶ್ಯವಾದುದು ಒಂದೇ, ಆಕೆ ಉತ್ತಮವಾದದ್ದನ್ನೇ ಆರಿಸಿಕೊಂಡಿದ್ದಾಳೆ. ನಾವು ಕೂಡ ಪ್ರಭುವೆ ನಿಮ್ಮ ಪಾದ ಸನ್ನಿಧಿಯನ್ನು ಆರಿಸಿಕೊಂಡು ನಿಮ್ಮ ವಾಕ್ಯವನ್ನು ಕೇಳಿ ನೂತನ ಕಣ್ಣುಗಳನ್ನು ಪಡೆಯುವಂತೆ ಅನುಗ್ರಹಿಸಿರಿ. ಕೃಪೆಯುಳ್ಳ ತಂದೆ, ನನಗೆ ಅಸಾಧ್ಯವಾದ ಕಣ್ಣುಗಳು ನೀಡಿದ್ದಕ್ಕಾಗಿ, ಅದ್ಭುತವಾದ ಪರಿಶುದ್ಧ ಕಣ್ಣುಗಳು ನೀಡಿದ್ದಕ್ಕಾಗಿ ವಂದನೆ ಪ್ರಭುವೆ. ನಿಮ್ಮ ವಾಕ್ಯದ ಮೂಲಕ ಈ ಕಣ್ಣುಗಳು ನಿನ್ನ ಪರಿಶುದ್ಧಾತ್ಮನ ವಾಕ್ಯದ ಪರಲೋಕದ ಆತ್ಮದ ದರ್ಶನದಲ್ಲಿ ನಿಮ್ಮನ್ನು ನೋಡುವ ಸೌಂದರ್ಯವನ್ನು ವೀಕ್ಷಿಸುವ ಕಣ್ಣುಗಳಂತ ಆಗುವಂತೆ ಅನುಗ್ರಹಿಸಿರಿ. ನಿನ್ನ ವಾಕ್ಯವನ್ನು ಓದಿ ನನ್ನ ಸುತ್ತಲಿರುವ ಈ ಅದ್ಭುತ ಸೃಷ್ಟಿಯನ್ನು ಪ್ರಶಂಸಿಸುವಂಥವುಗಳಾಗಿ ಇರುವಂತೆ ಅನುಗ್ರಹಿಸಿರಿ. ಮತ್ತು ಅನವಸರವಾಗಿರುವಂಥ ಅವುಗಳನ್ನು
ನೋಡುತ್ತಿರುವುದಕ್ಕಾಗಿ ನನ್ನನ್ನು ಕ್ಷಮಿಸಿರಿ. ಕ್ರಿಸ್ತ ಯೇಸಪ್ಪ, ನಿನ್ನ ರಕ್ತದೊಳಗೆ ನನ್ನ ಕಣ್ಣುಗಳನ್ನು ತೊಳೆದು ನಿಮ್ಮ ಕಣ್ಣುಗಳನ್ನು ದಯಪಾಲಿಸಿರಿ. ನೂತನ ಕಣ್ಣನ್ನಾಗಿಸಿರಿ. ನನಗೆ ನಿನ್ನ ಪವಿತ್ರ ಆತ್ಮನ ಸಹಾಯದಿಂದ ಇದೆಲ್ಲ ದಯಪಾಲಿಸಬೇಕೆಂದು ತಂದೆ, ನಿನ್ನ ಪ್ರಿಯ ಕುಮಾರ ಒಡೆಯನಾದ ರಕ್ಷಕ ಯೇಸು ಕ್ರಿಸ್ತ ನಾಮದಲ್ಲಿ ಸ್ತೋತ್ರ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅದು ಪ್ರೇರೆ, ದೇವರು ನಮ್ಮ ಮುಂದೆ ಒಂದು ಹೊಸ ಬಾಗಿಲನ್ನು ತೆರೆದಿದ್ದಾನೆ. ಆ ಬಾಗಿಲನ್ನು ಯಾರೂ ಮುಚ್ಚಲಾಗುವುದಿಲ್ಲ. ನಾನು ತೆಗೆದ ಬಾಗಿಲನ್ನು ಯಾರಿಂದ ಮುಚ್ಚಲಾಗುವುದಿಲ್ಲ. ನಾನು ಮುಚ್ಚಿದ ಬಾಗಿಲನ್ನು ಯಾರೂ ತೆರೆಯಲಾಗುವುದಿಲ್ಲ. ಪ್ರೇರೆ, ನಮ್ಮ ಮುಂದೆ ಪ್ರಭು ಒಂದು ಬಾಗಿಲನ್ನು ತೆರೆದಿದ್ದಾನೆ. ವಾಕ್ಯ ಎಂಬ ಬಾಗಿಲು, ವಿಧೇಯತೆ ಎಂಬ ಬಾಗಿಲು, ಮಾರ್ಗ, ಸತ್ಯ, ಜೀವವಾದ ಯೇಸು ಎಂಬ ರಕ್ಷಕನ ಬಾಗಿಲನ್ನು ತಂದೆ ಯೇಸು ತೆರೆದಿದ್ದಾನೆ. ನಾವೆಲ್ಲರೂ ಪ್ರಭುವಿಗೆ ಇಷ್ಟಕರವಾದ ಆ ಕಣ್ಣುಗಳನ್ನು ಆಶಿಸಿ ನಾವು ದೇವರ ಆಲೋಚನೆ, ದೇವರ ಉಪದೇಶ, ದೇವರ ಕಟಾಕ್ಷ ಮಾರ್ಗ ಪಡೆದುಕೊಳ್ಳುವಂಥ ಕಣ್ಣುಗಳು ಪ್ರಭು ದೇವರು ನಮ್ಮೆಲ್ಲರಿಗೆ ನೀಡಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಹೀಗೆ ಪ್ರೇರೆ, ಕಣ್ಣಿನ ಗುಡ್ಡೆಯಂತೆ ಕಾಪಾಡುತ್ತಾನೆ ನಮ್ಮ ಪ್ರಭು. ಕಣ್ಣಿನ ಗುಡ್ಡೆಯಂತೆ ಕಾಪಾಡುತ್ತಾನೆ. ಕೀರ್ತನೆಗಳ ಗ್ರಂಥ 17ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡುತ್ತೇವೆ. ಬನ್ನಿ ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆ ದೇವರ ಪ್ರೀತಿ, ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆ, ದೇವರ ಪರಿಶುದ್ಧಾತ್ಮನ ಸ್ವರ್ಗದ ಶಕ್ತಿ, ಬೆಳಕು, ನಿತ್ಯ ಜೀವ, ರಕ್ಷಣೆ, ನೂತನ ಕಣ್ಣುಗಳು ನಮ್ಮೊಂದಿಗಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ಆಮೇನ್, ಆಮೇನ್. ಯೇಸು ರಕ್ತವೇ ಜಯ, ನಮಗೇನು ಭಯ. ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ.